cuties. Oi. Hi. Oi. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಬೆಂಗಳೂರಿಗೆ ಬಂದಿದ್ದೀನಿ. ಸೊ ನಿಮ್ಗೆ ಗೊತ್ತಿರುತ್ತೆ, ಲಾಸ್ಟ್ ವ್ಲಾಗ್ ನೋಡಿದರೆ ಇವತ್ತು ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ. ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಒಂದು ಖಡಕ್ ಆಗಿರೋ ಫಿಲ್ಟರ್ ಕಾಫಿ ಕುಡಿಯೋಕ್ಕೆ ಬಂದಿದ್ದೀನಿ. ಸೊ ಚೆನ್ನಾಗಿ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಹೋಗೋಣ. ನಾನು ವೇಟ್ನವಲ್ಲಿ ಸಿಕ್ಕಾಪಟ್ಟೆ ಕಾಫಿ ಕುಡ್ದಿದ್ದೀನಿ, ಬಟ್ ಬ್ಯಾಂಗ್ಳೂರ್ ಫಿಲ್ಟರ್ ಕಾಫಿ ಮಜಾನೇ ಬೇರೆ. ನಾನು ಇವಾಗ ಸ್ಟೇ ಆಗಿರೋದು ಅಪ್ ಟೌನಿ ಅನ್ನೋ ಒಂದು ಹಾಸ್ಟೆಲಲ್ಲಿ. ಪ್ರೀವಿಯಸ್ಲಿ ಸ್ಟೇ ಆಗಿದ್ದು ಗೋಸ್ಟ್ ಆಪರ್ ಅನ್ನೋ ಒಂದು ಹಾಸ್ಟೆಲಲ್ಲಿ. ಸೊ ನಾನು ಹೋಗಬೇಕಾದ್ರೆ ಗೋಸ್ಟ್ ಆಪರಲ್ಲಿ ಒಂದು ಲಗೇಜ್ ಇಟ್ಟು ಹೋಗಿದ್ದೆ. ಯಾಕಂತ ಹೇಳಿದ್ರೆ ನನಗೆ ಅದೆಲ್ಲ ಯೂಸ್ ಇರಲಿಲ್ಲ ತೊಗೊಂಡು ಹೋಗೋಕ್ಕೆ. ಸೊ ನಾನು ಅದನ್ನು ಅಲ್ಲೇ ಇಟ್ಟಿರೋದ್ರಿಂದ, ಮನೆಗೆ ಇವತ್ತು ಆಗಿರೋದ್ರಿಂದ ಫಸ್ಟ್ ಲಗೇಜ್ ತೊಗೊಂಡು ಹಾಸ್ಟೆಲಲ್ಲಿ ಇಟ್ಬಿಟ್ಟು ಮತ್ತೇನಾದರೂ ಮಾಡೋದಾದರೆ ಮಾಡೋಣ ಅಂತ ಬೇಡ. ಇವಾಗ ಫಸ್ಟ್ ಹೋಗಿ ಲಗೇಜ್ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಲಗೇಜ್ ತೊಗೊಂಡೆ. 10 ಡೇಸ್ ಆಗಿತ್ತು ಇಲ್ಲಿಟ್ಟು. ಎಲ್ಲ ಏನೇನಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ವಾಪಸ್ ಆ ಹಾಸ್ಟೆಲ್ಗೆ. ಅಲ್ಲಿಂದ ಓರಿಯನ್ಗೆ ಹೋಗೋದ ನೋಡೋಣ. ನನಗೆ ಎಲ್ಲ ಕೇಳ್ತಾರೆ ಟ್ರಾವೆಲ್ ಬ್ಲಾಗರ ಅಂತ. ಐ ನೀಡ್ ಟು ಸೇ ಎಸ್ ಆರ್ ನೋ. ನಾನು ಯಾವ ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದೆ ಅಲ್ವಾ, ಅಲ್ಲಿ ಒಬ್ಬಳು ವೇಟ್ನಮ್ ಫ್ರೆಂಡ್ ಇದ್ಲು. ಇವಳ ಹೆಸರು ಬಾರ್ಬಿ ಅಂತ. ಇವಳು ವೇಟ್ನಮ್ ಅವಳಂತೆ. ನಾನು ವೇಟ್ನಮಿಂದ ಇಲ್ಲಿಗೆ ಬಂದರೆ ಇವಳು ವೇಟ್ನಮಿಂದ ಇಲ್ಲಿಗೆ ಟ್ರಿಪ್ಪಿಗೆ ಬಂದಿದ್ದಾಳೆ. ಸೊ ನನ್ನ ರೂಮಲ್ಲೇ ಇದ್ಲು, ಹಾಗಾಗಿ ಪರಿಚಯ ಆಯಿತು. ಅವಳು ಎಲ್ಲಾದರೂ ಹೋಗೋಣ ಅಂದ್ಲು, ಅದಕ್ಕೆ ಅವಳು ನೋಡ್ಕೊಂಡು ಮೂವಿಗೆ ಹೋಗ್ತಾ ಇದ್ಲು. ಹೆಂಗಿದೆ? ಚೆನ್ನಾಗಿಲ್ವಾ? ಹೌದಾ? ಓ ಓ ಹಂಗ. ಓಕೆ. ಓ ಚೆನ್ನಾಗಿಲ್ವಾ? ಇಷ್ಟ ಆಗಿಲ್ವಾ? ಆದ್ರೆ ಉಪೇಂದ್ರನ್ ಮೂವಿ ಅಲ್ವಾ? ಮನುಷ್ಯರು ಸ್ಪಾಯ್ಲರ್ ಹೇಳ್ಬೇಡಿ. ಅದೇ ಅದೇ ಮನ್ಸ್ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀನಿ, ಈಗ ನೋಡ್ಲೇಬೇಕು. ಅದು ಇವ್ರಿಗೆ ವೇಟ್ನಮೀಸ್ ಒಬ್ರು ಹಾಸ್ಟೆಲಲ್ಲಿ ಸಿಕ್ಕಿದ್ರು, ಅವರಿಗೂ ಬುಕ್ ಮಾಡಿಸಿ ನೋಡಿ ಅಂತ ಅವ್ರ ಸಬ್ ಟೈಟಲ್ ನೋಡಿ ಅರ್ಥ ಮಾಡ್ಕೋತಾರಂತೆ. ಅದನ್ನ 30-40 ಮಿನಿಟ್ಸ್ ಇದೆ ನಮಗೆ ಮೂವಿ ಸ್ಟಾರ್ಟ್ ಆಗಕ್ಕೆ. ಸೊ ನಾನು ಇವಳನ್ನ ಕರ್ಕೊಂಡು, ಇವಳ ಹೆಸರೇನು? ಬಾರ್ಬಿ. ಐ ಫಾರ್ಗಾಟ್ ಯುವರ್ ನೇಮ್. ಇಟ್ಸ್ ಬಾರ್ಬಿ. ಓಕೆ, ಅವಳ ಹೆಸರು ಬಾರ್ಬಿ ಅಂತ. ಬಾರ್ಬಿನ ಕರ್ಕೊಂಡು ಓರಿಯನ್ ಮಾಲ್ ಸುತ್ತೋಡಿತಾ ಇದ್ದೀನಿ. ಏನು ತೊಗೊಳಕ್ಕಿಲ್ಲ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಪರ್ಚೇಸ್ಡ್ ಅ ಲಾಟ್ ಇನ್ ವೇಟ್ನಮ್. ಅವಳು ಹೇಳ್ತಾ ಇದ್ದಾಳೆ ಇಂಡಿಯಾ ಚೀಪು ವೇಟ್ನಮಿಗೆ ಕಂಪೇರ್ ಮಾಡಿದ್ರೆ ಅಂತ. ಬಟ್ ಐ ಶಾಪ್ಡ್ ಎವ್ರಿಥಿಂಗ್ ಇನ್ ವೇಟ್ನಮ್, ಸೊ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಶಾಪ್ ಹ್ಯೂರ್. ಲೆಟ್ಸ್ ಸಿ. ನಂಗೆ ಇದು ಪ್ಯಾಂಟ್ ಚೆನ್ನಾಗಿದೆ ಅನ್ನಿಸ್ತಾ ಇದೆ, ಬಟ್ ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ಅ ಸೈಜ್. ಒಂದು ಪ್ಯಾಂಟ್ ಟ್ರೈ ಮಾಡೋಕ್ಕಂತ ಬಂದೆ. ಐ ಆಮ್ ನಾಟ್ ಲೈಕಿಂಗ್ ದ ಫಿಟ್ಟಿಂಗ್, ಸೊ ವಿ ಆರ್ ಡ್ರಾಪಿಂಗ್ ದ ಪ್ಯಾಂಟ್ ಆ್ಯಂಡ್ ಗೋಯಿಂಗ್ ಬ್ಯಾಕ್. ಇವಳ ಹೆಸರು ಬಾರ್ಬಿ ಅಂತ ಆಯ್ತಾ. ಇವಳಿಗೆ ಕನ್ನಡ ಟೀಚ್ ಮಾಡಿದೆ. ಅದು ನಂದು ಅದು ಒಂದೆರಡಲ್ಲ, ಒಂದು 5-6 ಟೇಕ್ ಮಾಡಿಕೊಂಡು ಮಾಡಿದ್ದೀವಿ. ಐ ವಿಲ್ ಪೋಸ್ಟ್ ಇಟ್. ಎಲ್ಲಿದೆ ಕಾಣಿಸ್ತಿಲ್ವಲ್ಲ. ಆಫ್ಟರ್ ಲೈಕ್ 4 to 5 ಅಟೆಂಪ್ಟ್ಸ್ ಬಾರ್ಬಿಗೆ ಫೈನಲ್ ಆಗಿ ಒಂದು ರೀಲ್ ಇಷ್ಟ ಆಗಿದೆ. ಇಷ್ಟ ಆಗಿದೆ. ಸೊ ವಿ ಆರ್ ಫಿನಿಶಿಂಗ್ ದಿಸ್ ಆರ್. ನಾವು ವಿ ಆರ್ ಗೋಯಿಂಗ್ ಫಾರ್ ಮೂವಿ. ಫಸ್ಟ್ ಏನಾದರೂ ಸಿಗುತ್ತಾ ನೋಡಿಕೊಂಡು ತಿನ್ಕೊಂಡು ಮೂವಿ ನೋಡಿ. ಚಾರ್ಜ್ ಕಡಿಮೆ ಇದೆ. ಬಾಯ್ ಬಾಯ್. All ready to watch a movie? Wow, lighting is also nice yaar. Okay. ಮೂವಿ ಸ್ಟಾರ್ಟ್ ಆಗೋಕೆ ಇನ್ನೂ ಟೈಮ್ ಇದೆ, ಬಟ್ ಆಲ್ರೆಡಿ ಪಾಪ್ಕಾರ್ನ್ ತಿಂತ ಕೂತ್ಕೊಂಡಿದ್ದೀವಿ. ಓ ಓ ಓ ಓ ಓ ಟ್ರೈ ಇಟ್. ಓ ಓ ಓ ಓ
experience this. So I'm taking you today. Okay. Let's order some. Now you order. What do you want? How is dosa? Good? Good, very good. You're supposed to eat it in hand. ಎಲ್ಲ ಮುಗೀತು ಇವಾಗ ವಿ ಆರ್ ಗೋಯಿಂಗ್ ಟು ಬಸ್ ಸ್ಟ್ಯಾಂಡ್. ಇಟ್ಸ್ 8:33 ಆ್ಯಂಡ್ ಶೀ ಈಸ್ ಕಮಿಂಗ್ ವಿತ್ ಮೀ ಟು ಹೆಲ್ಪ್. ಯಾಕೆ ಅಂತ ಹೇಳಿದರೆ ಐ ಹ್ಯಾವ್ ಸೋ ಮಚ್. ಇಲ್ಲಿ ಇದೊಂದು ಬ್ಯಾಗ್ ಇದೆ, ಅದೊಂದು ಬ್ಯಾಗ್ ಇದೆ, ಇದೊಂದು ತಿಂಡಿ ಮತ್ತು ಹ್ಯಾಟ್. ನಾನೇ ಡ್ರಾ ಮಾಡಿದ್ದು ಹ್ಯಾಟ್, ಅದನ್ನು ಬಿಟ್ಟು ಬರೋಂಗಿಲ್ಲ ಅಂತ ಈ ಕವರಲ್ಲಿ ಹಾಕ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ದೆನ್ ಐ ಹ್ಯಾವ್ ದಿಸ್ ಒನ್, ಇದು ಎಕ್ಸ್ಟ್ರಾ ಅಂತ ಇಟ್ಟು ಹೋಗಿದ್ದು. ಆ್ಯಂಡ್ ದೆನ್ ಮೈ ಹ್ಯಾಂಡ್ ಬ್ಯಾಗ್. ಸೊ ಇಷ್ಟನ್ನು ತೊಗೊಂಡು ನನಗೀಗ ಹೋಗೋಕ್ಕೆ ಒಬ್ಳಿಗೆ ಕಷ್ಟ ಆಗುತ್ತೆ. ಸೊ ಶಿಲ್ ಡ್ರಾಪ್ ಮೀ ಟು ದ ಏರ್ಪೋರ್ಟ್, ಐ ಮೀನ್ ನಾಟ್ ಏರ್ಪೋರ್ಟ್ ಒಂದು ಏರ್ಪೋರ್ಟ್ ಬರ್ತಾ ಇದೆ. ಶಿಲ್ ಡ್ರಾಪ್ ಮೀ ಟು ದಿಸ್ ಒನ್ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಗೆ. ನಾನೊಂದು ಅವಳೊಂದು ಹಿಡ್ಕೊಂಡು ನಾನು ಅಲ್ಲಿ ಮೆಜೆಸ್ಟಿಕ್ ಬಸ್ ಹತ್ರ ಹೋಗೋ ತನಕ ಅಷ್ಟೇ ಪ್ರಾಬ್ಲಮ್ಮು. ದೆನ್ ಐ ಕ್ಯಾನ್ ಮ್ಯಾನೇಜ್. ಇಳ್ಸೋಕ್ಕೆ ಅಪ್ಪ ಬರ್ತಾರೆ. ಓಕೆ, ಶಿ ಕೇಮ್ ಟು ಡ್ರಾಪ್ ಮೀ. ಶಿ ಗಾಟ್ ದಿಸ್ ಲಗೇಜ್ ಆ್ಯಂಡ್ ದಿಸ್ ಇಸ್ ಮೈ ಲಗೇಜ್. We are in the bus stand. Finally, we are in the bus stand. She came to drop me. How sweet. Good morning. Just at there. ನನ್ನ ನೈಟ್ ಬಸ್ ತಗೊಂಡು ಬೆಳಗ್ಗೆ ಬಂದು ನನ್ನ ಸ್ಟಾಪ್ನ ಮಿಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಾಪಲ್ಲಿ ಹೋಗಿ ಇಟ್ಕೊಂಡು ಅಪ್ಪ ಬಂದು ಮನೆ ಕರ್ಕೊಬಂದರು. ಬಂದು ಮಲ್ಕೊಂಡು ಇವಾಗ 9:30 ಇವಾಗ ಎದ್ದಿದ್ದೀನಿ. ಫಸ್ಟ್ ಥಿಂಗ್ ಮಾಡಿದ ತಕ್ಷಣ ತಲೆಗೆ ಎಣ್ಣೆ ಹಾಕೊಂಡು ಬಂದು ಕೂತ್ಕೊಂಡೆ. ಆಮೇಲೆ ನೆನಪಾಯಿತು ನಾನು ಏನೋ ರೆಕಾರ್ಡ ಮಾಡಿಲ್ಲ ಮನೆಗೆ ಬರೋ ತನಕ ಅಂತ. ಸೊ ನಾವು ಐ ನೀಡ್ ಟು ಫ್ರೆಶ್ ಅಪ್. ಬ್ರಷ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ತಿಂದು ಆಮೇಲೆ ವಿಲ್ ಅನ್ಬಾಕ್ಸ್ ಎವ್ರಿಥಿಂಗ್. ಏನೆಲ್ಲ ತಂದಿದ್ದೀನಿ ಎಲ್ಲ ನೋಡ್ಬಿಟ್ಟು ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಕೀಪ್ ವಾಚಿಂಗ್. ಬಾಯ್. ಇಷ್ಟು ಲಗೇಜ್ ಇದೆ. ಇವಾಗ ನಾನು ಅಷ್ಟನ್ನು ಸಗ್ರಿಗೇಟ್ ಮಾಡಬೇಕು. ಅಪ್ಪ ಅಮ್ಮ ಮನೇಲಿಲ್ಲ, ತಂಗಿ ಕೂಡ ಇಲ್ಲ. ಸೊ ಅವ್ರು ಬರೋಷ್ಟರೊಳಗೆ ನಾನು ಗಿಫ್ಟ್ ಏನೇನು ತಂದಿದ್ದೀನಿ ಅದನ್ನೆಲ್ಲ ಬೇರೆ ಸೂಟ್ ಕೇಸ್ಗೆ ಹಾಕಿ ಪ್ಯಾಕ್ ಮಾಡಿ ರೆಡಿ ಇಟ್ಟಿರ್ತೀನಿ. ಸೊ ಅವ್ರು ಬಂದಾಗ ಗಿಫ್ಟ್ಸ್ ಮಾತ್ರ ಅನ್ಪ್ಯಾಕಿಂಗ್ ಮಾಡ್ಬೋದು. ಈ ಯೂಸ್ಡ್ ಬಟ್ಟೆಗಳನ್ನೆಲ್ಲ ವಾಶಿಗೆ ಹಾಕಿದ್ರೆ ಅದೊಂದು ಸುಮ್ಮನೆ ಕಷ್ಟ ಇರೋಲ್ಲ. ಅದು ಎಲ್ಲಿ ಗಿಫ್ಟಲ್ಲಿದೆ ಅಂತ ಹುಡುಕ್ತಾ ಇರೋದು. ನನಗೆ ಇವತ್ತು ಊಟ ರೈಸ್ ಆ್ಯಂಡ್ ರಸಮ್ ಬಿಸಿ ಮಾಡ್ತಾ ಇದ್ದೀನಿ. ರಸಮ್ ಆ್ಯಂಡ್ ರೈಸ್ ಮೈ ಫೇವ್ರೆಟ್. ಓಕೆ, ಸೊ ಫ್ಯಾನ್ಸಿಯಾಗಿ ಟ್ರಿಪ್ ಅಂತೂ ಏನೋ ಮುಗೀತು. ಇವಾಗ ಟ್ರಿಪ್ಪಿಂದ ವಾಪಸ್ ತಂದಿರೋ ಎಲ್ಲ ಲಗೇಜ್ಗಳನ್ನ ಸಗ್ರಿಗೇಟ್ ಮಾಡಿ ಗಿಫ್ಟ್ನ ಬೇರೆ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡೋಣ. ಅಪ್ಪ ಅಮ್ಮ ಮನೇಲಿಲ್ಲ. ಸೊ ನಾನು ಅವ್ರು ಬಂದಾಗ ಗಿಫ್ಟ್ ಕೊಡೋಕ್ಕೆ 25 ಬ್ಯಾಗಿಂದ ತೆಗೆಯೋದು ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿಟ್ಟು ಅವರೆಲ್ಲ ಬಂದಮೇಲೆ ಕೂರಿಸ್ಕೊಂಡು ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಏನೇನು ತಂದಿದ್ದೀನಿ ಅದನ್ನೆಲ್ಲ. ಸೊ ಅಂಟಿಲ್ ದೆನ್ ಐ ಜಸ್ಟ್ ಇದನ್ನೆಲ್ಲ ವಾಶ್ಗೆ ಹಾಕ್ಬಿಡ್ತೀನಿ. ಏನೆಲ್ಲ ವಾಶ್ಗೆ ಹಾಕೋಕ್ಕಿದೆ ಅಂತ ಕ್ವಿಕ್ಕಾಗಿ ಎಲ್ಲ ವಾಶ್ ಹೊಸದು ಹೊಸದು ಈಸಿಯರ್. ಯಾಕಂದರೆ ಮೋಸ್ಟ್ಲಿ ನಾನು 85% ಏನಿದೆ ಅದಷ್ಟನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲ ವಾಶ್ಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಕ್ಯಾಶ್ ಗಿಫ್ಟ್ ಇದು ನನಗೆ ಇದರಲ್ಲಿ ಫ್ಲೈಟಲ್ಲಿ ಎಕ್ಸ್ಟ್ರಾ ಸ್ಪೂನ್ಸ್ ಕೊಟ್ಟರು, ತುಂಬ ಚೆನ್ನಾಗಿತ್ತು ಅಂತ ತೊಗೊಬಂದೆ. ಲಾಸ್ಟ್ ಟೈಮು ಫ್ಲೈಟಲ್ಲಿ ಒಂದು ಸ್ಪೂನ್ ಸೆಟ್ ಕೊಟ್ಟಿದ್ರು, ಅದು ತಂದಿದ್ದೀನಿ. ಸೊ ಇದೆಲ್ಲ ಯೂಸ್ ಮಾಡ್ದೇ ಇರೋದು. ವಾಶ್ ಸ್ಲಿಪ್ಪರ್, ಹೊಸ ಸ್ಲಿಪ್ಪರು, ಇದು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಟ್ರಿಪ್ಪಲ್ಲಿ ನೋಡೋಣ. ನೆಕ್ಸ್ಟ್ ಟ್ರಿಪ್ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಬಟ್ again gifts. ಇದೆಲ್ಲ ಗಿಫ್ಟ್ಸ್. ಸೊ ನೋ ನೀಡ್ ಟು ಓಪನ್ ದಿಸ್. ಕ್ಲೋಸ್ ಮಾಡ್ಬಿಡೋಣ. ಇದೊಂದು ಗಿಫ್ಟ್ ಅಲ್ಲ, ಸೂಪರ್ ಗಿಫ್ಟ್.
ಆ್ಯಪಲ್ಸ್ ಎಲ್ಲ ಇದೆಯಾ ನೋಡ್ಬಿಡ್ತೀನಿ. ಒಂದು ಆ್ಯಪಲ್ಸ್ ಎಲ್ಲ ಕಟ್ ಮಾಡೋಣ. ಇದು ಕೂಡ ಒಂದು ಗಿಫ್ಟ್ ಅಲ್ಲ, ಮನೆಗೆ ಸುಮ್ಮನೆ ಶೋ ಐಟಮ್ ಅಂತ ತಂದಿದ್ದು. ಓಕೆನಾ? ಗಿಫ್ಟ್ಸಿಗೆ ಟ್ಯಾಗ್ ಇರಬಾರ್ದಲ್ವಾ, ಅದಕ್ಕೆ ತೆಗಿತಾ ಇದ್ದೀನಿ. ನಂತರ ನಾನು ಈಗಲೇ ತೋರಿಸಲ್ಲ, ಬಟ್ ನಾನು ಬೇಗ ಬೇಗ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಸಂಡೇ ಇವತ್ತು ಮುಗ್ದೋಗ್ಬಿಟ್ರೆ ಆಮೇಲೆ ನಾಳೆ ಇನ್ನೊಂದು ವೀಕ್ ವರ್ಕ್ ಮಾಡಿದ್ಮೇಲೆ ಫ್ರೀ ಸಿಗೋದು. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ವೀಕ್. ಇದು ತಗೊಂಡೆ, ಏನು ಪ್ರಯೋಜನ ಇಲ್ಲ ಅಂತ ಅನಿಸ್ಬಿಟ್ಟು ವಾಶ್, ನನ್ನ ಲ್ಯಾಪ್ಟಾಪ್ ಚಾರ್ಜರ್, ವಾಶ್ ವಾಶ್ ಲ್ಯಾಪ್ಟಾಪ್. ಇದು ಫುಲ್ ಸ್ಕಿನ್ ಕೇರ್ ಗಿಫ್ಟ್ಸು. ಆಮೇಲೆ ಒಂದು ಏನೋ ಹ್ಯಾಂಡ್ ಮೇಡ್ ಥಿಂಗ್, ವಾಶ್. ಇದು ಡೈರಿ ತೊಗೊಂಡೋಗಿರ್ಲಿಲ್ಲ, ಡೈರಿನ ಯಾಕೆ ಅಂತ ಹೇಳಿದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ. ಒಂದು ಲಾಸ್ಟ್ ಟೈಮು ನಾನು ಡೈರಿ ತೊಗೊಂಡು ಹೋದಾಗ ಮೈಕ್ ಹೊರಗಡೆ ಬಾಕ್ಸಲ್ಲಿ ಬೇಕಾಗುತ್ತೆ, ನಾನು ಯೂಸೇ ಮಾಡಿರಲಿಲ್ಲ. ಸೊ ನಂಗೆ ಹಾಗಾಗಿ ಅನಿಸ್ತು ಏನಕ್ಕೆ ಸುಮ್ಮನೆ ತೊಗೊಂಡು ಹೋಗೋದು ಅಂತ. ಈಗೇನು ಗಿಫ್ಟ್ಸ್ ಆಮೇಲೆ ತೋರಿಸ್ತೀನಿ ಅದೆಲ್ಲ ಗಿಫ್ಟ್ಸ್ನ. ಗಿಫ್ಟ್ಸ್ ಯೋರ್ ಇದೊಂದಷ್ಟು ಮೇಕಪ್ ಐಟಮ್ಸ್, ಒಂದು ರಾಶಿ ಮೇಕಪ್ ಐಟಮ್ ತೊಗೊಂಡೋಗಿದೆ. ಬಟ್ ನಂಗೆ ಆಮೇಲೆ ಅನಿಸ್ತು ಇಷ್ಟೊಂದು ನಾನು ಎಲ್ಲಿ ಯೂಸ್ ಮಾಡ್ತೀನಿ, ಮೇಕಪ್ ಮಾಡಲ್ಲ ಆ್ಯಕ್ಚುಲಿ. ನನ್ನೊಂದು ಸನ್ಸ್ಕ್ರೀನ್ ಇದ್ರೆ ಸಾಕು. ಓಕೆ, ಇದೊಂದು ಡ್ರೆಸ್ಸು. ನಾನು ಇವಾಗಲೇ ಡ್ರೆಸ್ಸಸ್ ಎಲ್ಲ ತೋರಿಸ್ಬಿಟ್ರೆ ಯು ಫೀಲ್ ಏನೋ ನಾವು ನೋಡಿದ್ದೆ ಅಂತ ಅನಿಸುತ್ತೆ. ಸೊ ಐ ಆಮ್ ಸ್ಕೇರ್ಡ್ ಆಫ್ ದ್ಯಾಟ್ ಪಾರ್ಟ್. ಐ ಮೀನ್ I like to keep it very private. But ನಂಗೆ ಎಲ್ಲಿ ನನ್ನ ಸೀಸರ್ ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ವಾಶ್ my mom. ಇದನ್ನ ವಾಶ್. And then this is gift. Sunglasses wash. This is my ಹಾಕ್ತಾನೆ ಇರೋದು ಬಟ್ಟೆ, ಗಿಫ್ಟ್ ಅಲ್ತಾನೆ ಏನೇನು ಹಾಕಿಲ್ಲ ಅಲ್ಲ. ನಮ್ಮ ಹೋಗಿದ್ಲಲ್ಲ ಚಾಕ್ಲೇಟ್ ಬಟ್ಟೆ ಎಲ್ಲ ತಗೊಬಂದ್ಲ, ಅವರೆಲ್ಲ ನೀನು ಕೊಡ್ತೀಯಾ? ಹ್ಯಾಪಿ, ವೆರಿ ಹ್ಯಾಪಿ. ಅಷ್ಟೇ, ಇದು ನನ್ನ ಲಾಸ್ಟ್ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.